ಡೇಂಜರ್ಸ್ ಮಾಡಿರ್ತೀವಿ. ಇವತ್ತು ನಮ್ಮ ಪ್ರವಾಸದ 5ನೇ ದಿನ. ಇವತ್ತು ನಾವು ಧರ್ಮಶಾಲೆಯನ್ನು ಮುಗಿಸ್ಕೊಂಡು ಈಗ ಮನಾಲಿ ಹೋಗ್ತಾ ಇದ್ದೇವೆ. ಈ ಮನಾಲಿ ಹೋಗ್ತಿರುವಾಗ ಮಂಡಿ ಜಿಲ್ಲೆಯನ್ನು ದಾಟ್ಕೊಂಡು ನಾವೀಗ ಮನಾಲಿಗೆ ಹತ್ರ ಇದೆ, ಕುಲು ಹತ್ತಿರ ಇದ್ದೇವೆ. ಕುಲು ಇಲ್ಲಿಂದ ಸುಮಾರು 60 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಕಡಿದಾದ ಬೆಟ್ಟದ ಪ್ರದೇಶದಲ್ಲಿ ದಾಟ್ಕೊಂಡು ನಾವು ಬೆಳಗ್ಗೆ ಸುಮಾರು 8 ಗಂಟೆ 9 ಗಂಟೆಗೆ ನಾವು ಧರ್ಮಶಾಲೆಯನ್ನು ಬಿಟ್ಟು ಇವತ್ತು ಮನಾಲಿಗೆ ಹೋಗ್ತಾ ಇದ್ದೇವೆ. ಈ ರಸ್ತೆ ಮಧ್ಯದ ಕಡಿದಾದ ಕಣಿವೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಇದೊಂದು ಅತ್ಯದ್ಭುತವಾದ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಇದು ಅಸಾಧ್ಯವಾದಂಥ ಕೆಲಸನೂ ಹೌದು. ಇಂಥ ಒಂದು ಕಡಿದಾದ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಭಾಳ ಸುಂದರವಾಗಿ ಮಾಡಲಾಗಿದೆ. ಇಂಥ ಒಂದು ನಾವೀಗ ಮುಂದೆ ಸಾಗಿ ಸುಮಾರು 50-60 ಕಿಲೋಮೀಟ್ರ್ ನಂತರ ನಾವು ಕುಲ್ಲುವನ್ನು ತಲುಪ್ತಿದ್ದೇವೆ. ಕುಲು ಒಂದು ಪ್ರಕೃತಿ ರಮಣೀಯ ಸುಂದರ ತಾಣ. ಅದನ್ನು ನೋಡಲಿಕ್ಕೆ ನಾವು ನಮ್ಮ ತಂಡದೊಂದಿಗೆ ನಾವು ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಪ್ರವಾಸದ 5ನೇ ದಿನವಾಗಿದೆ. ಈ 5ನೇ ದಿನ ನಾವು ಮನಾಲಿಯಲ್ಲಿ ಹೋಗಿ ವಾಸ್ತವ್ಯ ಹೂಡಲಿದ್ದೇವೆ. ಅಲ್ಲಿಂದ ನಾವು 2-3 ದಿವಸ ಮನಾಲಿಯಲ್ಲಿದ್ದೇವೆ. ಮುಂದಿನ ಒಂದು ಊರಿಗೆ ಹೋಗುವ ಮೊದಲು ಈ ಪ್ರದೇಶವನ್ನು ತಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಎದುರು ಬರ್ತಾ ಇರೋದು ಕಣಿವೆ ಪ್ರದೇಶ. ಈ ಬೆಟ್ಟವನ್ನು ಸೀಳಿನೇ ಈ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಎದುರಿನ ಬೆಟ್ಟ ಸುಮಾರು 600-700 ಮೀಟ್ರ್ ಎತ್ತರ ಇರ್ಬೋದು. ಅಂಥ ಕಡಿದಾದ ಬೆಟ್ಟ, ಮಧ್ಯದಲ್ಲಿ ದೊಡ್ಡ ಕಣಿವೆ, ಮಧ್ಯದಲ್ಲಿ ನದಿ, ಇಂಥ ಒಂದು ಪ್ರದೇಶವನ್ನು ಸೀಳಿ ಈ ರಸ್ತೆಯನ್ನು ಮಾಡಿದ್ದಾರೆ. ಆ ಪ್ರದೇಶದ ಮೂಲಕ ಹೋಗೋದು ಅಂದರೆ ಒಂದು ರಮಣೀಯ ಅನುಭವ, ಭಾಳ ಅದ್ಭುತ ಅನುಭವ, ಭಾಳ ಸುಂದರ ತಾಣ ಅಂತೇಳಿ ಹೇಳಿ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಒಂದು ಅಪ್ಡೇಟ್